ದೇವಸ್ಥಾನ ನಿರ್ಮಾಣಕ್ಕೆ ಬೇಕಾಯಿತು 30 ವರ್ಷ. ಯಾರ ಹೆಸರು ಕೇಳಿದ್ರೆ ಬ್ರಿಟಿಷರ ಎದೆ ನಡುಗುತ್ತಿತ್ತು, ಯಾರ ಹೆಸರು ಕೇಳಿದ್ರೆ ಬ್ರಿಟಿಷರು ರಾತ್ರಿ ನಿದ್ದೆಗೆಟ್ಟು ಕಾಯ್ತಾ ಇದ್ರು, ಅಂತಹ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರಿಗಾಗಿ ಬೃಹತ್ ದೇಗುಲ ನಮ್ಮ ರಾಜ್ಯದಲ್ಲೇ ನಿರ್ಮಾಣವಾಗಿದೆ. ಬರೋಬ್ಬರಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನ ನಿರ್ಮಿಸಲಾಗಿದೆ. ಮುರುಗೋಡು ಮಹಾದೇವಪ್ಪನವರೇ ಆ ಸ್ವಾತಂತ್ರ್ಯ ಹೋರಾಟಗಾರ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಇಂಚಿಗೇರಿಯಲ್ಲಿ ಈ ದೇವಸ್ಥಾನ ತಲೆ ಎತ್ತಿದೆ. ಬಂಗಾರ ಬಣ್ಣದಿಂದ ಕೂಡಿದ ದೇವಸ್ಥಾನ ಇದಾಗಿದೆ. ಮುರುಗೋಡು ಮಹಾದೇವಪ್ಪನವರು ಸ್ವತಃ ಮಠಾಧೀಶರು ಆಗಿದ್ರು. ಮಾಧವಾನಂದ ಪ್ರಭುಜಿ ಅಂತಾನೆ ಕರೆಯಲ್ಪಡುತ್ತಿದ್ರು. ತನ್ನ 15ನೇ ವಯಸ್ಸಿನಲ್ಲೇ ಶ್ರೀ ಗಿರಿಮಲ್ಲೇಶ್ವರ ಸ್ವಾಮೀಜಿಯ ಆದೇಶದಂತೆ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಭಾಗಿಯಾದರು. ಅವರ ನೆನಪಿಗಾಗಿ ಈ ದೇವಸ್ಥಾನ ಸಿದ್ಧವಾಗಿದೆ. ಈ ದೇವಸ್ಥಾನಕ್ಕೆ 1994ರಲ್ಲೇ ಅಡಿಗಲ್ಲು ಹಾಕಲಾಗಿತ್ತು. ಆದರೆ ಬರೋಬ್ಬರಿ 30 ವರ್ಷಗಳ ಬಳಿಕ ದೇವಸ್ಥಾನ ಪೂರ್ಣಗೊಂಡು ಜೂನ್ 16ಕ್ಕೆ ಉದ್ಘಾಟನೆಗೆ ಸಿದ್ಧವಾಗಿದೆ. ಅಷ್ಟಕ್ಕೂ ದೇವಸ್ಥಾನ ನಿರ್ಮಾಣಕ್ಕೆ ಮಠದ ಭಕ್ತರು, ಗ್ರಾಮಸ್ಥರೇ ದೇಣಿಗೆ ನೀಡಿದ್ದಾರೆ. ಮಾಧವಾನಂದರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ರು. ಶಸ್ತ್ರಾಸ್ತ್ರಗಳ ಮೂಲಕ ಬ್ರಿಟಿಷರ ನಿದ್ದೆಗೆಡಿಸಿದ್ರು. ಬಂದೂಕು ತಯಾರಿಸುವಲ್ಲೂ ತೊಡಗಿದ್ರು. ಹುಬ್ಬಳ್ಳಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಭೇಟಿ ಮಾಡಿದ್ರು ಮತ್ತು ಗಾಂಧೀಜಿಯವರ ಜೊತೆಯಲ್ಲೂ ಅಹಿಂಸಾ ಚಳುವಳಿಯಲ್ಲಿ ಭಾಗಿಯಾಗಿದ್ರು. ದೇಶದಲ್ಲೇ ಸ್ವಾತಂತ್ರ್ಯ ಹೋರಾಟಗಾರನಿಗಾಗಿ ಇಷ್ಟೊಂದು ಬೃಹತ್ ದೇವಾಲಯ ಇದೇ ಮೊದಲು.